ಹಾಯ್ ಎವ್ರಿವನ್. ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ಎಲ್ರಿಗೂ ತುಂಬ ಇಷ್ಟ ಆಗೋ ಗಿಣ್ಣನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಗಿಣ್ಣನ ವರ್ಷಕ್ಕೆ ಒಂದು ಸರಿ ಆದರೂ ತಿನ್ನಬೇಕಂತೆ. ಯಾಕೆ ಅಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರನ್ನು ಇದು ಹೆಚ್ಚು ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ, ಇದು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಬಟ್ ಲಿಮಿಟಲ್ಲಿ ತಿನ್ನಬೇಕು, ಅತಿಯಾಗಿ ತಿನ್ನೋಕ್ಕೂ ಹೋಗಬಾರ್ದು. ಈ ಗಿಣ್ಣ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಾದರೆ, ಫಸ್ಟು ನಾನು 1/4 kg ತುರಿದಿರುವಂತಹ ಬೆಲ್ಲನ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಲೀಟರ್ ಹಾಲು, ಅದಕ್ಕೆ ಗೀಬ್ನಾಲನ್ನು ಅಂದರೆ 1 ಲೀಟರ್ ಹಾಲಿಗೆ 1 ಟೀ ಲೋಟದಲ್ಲಿ ಗೀಬ್ನಾಲನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೆಲ್ಲನ ಹಾಕ್ಕೋಬೇಕು. ತುರಿದಿರುವಂಥ ಬೆಲ್ಲ ಹಾಕ್ಕೊಂಡು ಏನು ಮಾಡಬೇಕು, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಗೀಬ್ನಾಲ್ ಎಷ್ಟು ಹಾಕಬೇಕು ಅಂತಂದರೆ 1 ಲೀಟರ್ ಹಾಲಿಗೆ 1 ಟೀ ಲೋಟದಷ್ಟು ಮಾತ್ರ ಗೀಬ್ನಾಲನ್ನು ಹಾಕಬೇಕು. ಗೀಬ್ನಾಲ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಗಿಣ್ಣ ತುಂಬ ಗಟ್ಟಿಗೆ ಬರುತ್ತೆ. ನಿಮಗೆ ತೆಳುವಾಗಿ ಬೇಕು, ಗಿಣ್ಣ ಸ್ವಲ್ಪ ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ಗೀಬ್ನಾಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಹಸುವಿನ ಹಾಲನ್ನು ತೊಗೊಂಡಿದ್ದೀನಿ. ಬೇಕಾದರೆ ನೀವು ಪ್ಯಾಕೆಟ್ ಹಾಲನ್ನು ಕೂಡ ನೀವು ತೊಗೋಬೋದು. ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ, ಗೀಬ್ನಾಲು, ಹಾಲು ಮತ್ತು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ. ನಾನು ಏಲಕ್ಕಿ ಪುಡಿನ ಬೆಲ್ಲದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಬೆಲ್ಲ ಹಾಲಲ್ಲಿ ಕರಗೋವರೆಗೂ ನೀಟಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ನೀವು ಕುಟ್ಟಿ ಹಾಕಬೇಡಿ, ತುರ್ದು ಹಾಕಿ. ಯಾಕೆಂದರೆ ಅದು ಬೆಲ್ಲ ಕುಟ್ಟಿ ಹಾಕೋದ್ರಿಂದ ಅದು ಗಂಟಂಗೆ ಹಂಗೆ ಸಿಗುತ್ತೆ. ಸೊ ಅದು ಬೆಲ್ಲನ ತುರ್ದು ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅದನ್ನು ಟೇಸ್ಟ್ ನೋಡ್ಕೊಳ್ಳಿ. ಬೆಲ್ಲ ಸರಿಯಾಗಿದೆನಾ ಅಂತ ನೋಡಿಕೊಂಡು ಸರಿಯಾಗಿದ್ದರೆ ಆ ಹಾಲನ್ನು ಏನು ಮಾಡಿ ನೀಟಾಗಿ ಸೋಸ್ಕೊಳ್ಳಿ, ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನು ಸೋಸ್ಕೋಬೇಕು. ಅಂದರೆ ನಿಮ್ಮದು ಕುಕ್ಕರ್ ಏನಿರುತ್ತಲ್ಲ, ಆ ಕುಕ್ಕರ್ ಒಳಗಡೆ ಹಿಡಿಯುವಂಥ ಪಾತ್ರೆಯನ್ನು ತೊಗೊಳ್ಳಿ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಒಂದು ಪಾತ್ರೆಗೆ ಏನು ಮಾಡಿ ನೀಟಾಗಿ ಹಾಲನ್ನು ಸೋಸ್ಕೊಳ್ಳಿ. ಕಸ ಏನೂ ಇಲ್ಲದೆ ಇರೋ ಥರ ನೀಟಾಗಿ ಸೋಸ್ಕೊಳ್ಳಿ. ಓಕೆನಾ? ಸೋಸ್ಕೊಂಡಾದ್ಮೇಲೆ ಏನು ಮಾಡಿ, ಒಂದು ಕುಕ್ಕರನ್ನು ತೊಗೊಳ್ಳಿ. ಆ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಒಂದು ಚೊಂಬಷ್ಟು ನೀರು ಹಾಕ್ಬಿಟ್ಟು ಆ ಕುಕ್ಕರ್ ಒಳಗಡೆ ಏನು ಮಾಡಿ ಈ ಪಾತ್ರೆನ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡಿ. ನಾನು ಅದಕ್ಕೆ ಹೇಳಿದ್ದು ಕುಕ್ಕರಿಗೆ ಹಿಡಿಯುವಂಥ ಪಾತ್ರೆನ ತೊಗೊಂಡು ಅದರಲ್ಲಿ ಹಾಲನ್ನು ಹಾಕ್ಬಿಟ್ಟು ಆ ಪಾತ್ರೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡಿ. ಅದು 3 ವಿಷಲ್ ಬರೋವರೆಗೂ ಏನು ಮಾಡಬೇಕು, ಬೇಯೋದಕ್ಕೆ ಬಿಡಬೇಕು. ಇಷ್ಟೇ ಸಿಂಪಲ್ ಕೆಲಸ, ಇನ್ನೇನೂ ಇಲ್ಲ. ಸೊ ಅದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಈ ಗಿಣ್ಣು ಯಾರ್ಯಾರು ತಿನ್ನಬಾರ್ದು ಅಂತಂದರೆ, ಈಗ ನಾಯಿ ಕಡ್ದಿರುವಂಥವ್ರು, ಏನಾದರೂ ಇದು ತುಂಬ ನಂಜು ಆಗೋವಂಥದ್ದು. ಸೊ ಕೆಲವೊಬ್ಬರು ತಿನ್ನಬಾರ್ದು. ಓಕೆನಾ? ಈಗ 1 ವಿಷಲ್ ಆಗಿದೆ. ಸೊ 3 ವಿಷಲನ್ನು ಮಾಡಿಸ್ಕೋಬೇಕು. 3 ವಿಷಲ್ ಆದಮೇಲೆ ಆಫ್ ಮಾಡ್ಕೊಳ್ಳಿ. ಇದು ನಂದು ವಿಷಲ್ ಆರಿದೆ. ಸೊ ಈಗ ಅದನ್ನು ಲಿಡ್ ಓಪನ್ ಮಾಡೋಣ, ಗಿಣ್ಣ ಯಾವ ರೀತಿ ಆಗಿದೆ ಅಂತ ನೋಡೋಣ. ಸೊ ತುಂಬ ಚೆನ್ನಾಗಿ ಬಂದಿದೆ ಗಿಣ್ಣ. ಸೊ ಇದು ತುಂಬ ಬಿಸಿ ಇದೆ. ಇದನ್ನು ತಣ್ಣಗಾದ ಮೇಲೆ ತಿನ್ನಬೇಕು. ಬೆಸ್ಟ್ ಅಂತ ಅಂದರೆ ನೀವು ನೈಟ್ ಇದನ್ನು ಮಾಡ್ಕೊಳ್ಳಿ. ನೈಟ್ ಮಾಡಿ ಮಾರ್ನಿಂಗು ಊಟ ಆದಮೇಲೆ ತಿನ್ನಿ. ಖಾಲಿ ಹೊಟ್ಟೆಯಲ್ಲಿ ಗಿಣ್ಣನ ತಿನ್ನೋಕೆ ಹೋಗಬೇಡಿ. ಓಕೆನಾ? ಸೊ ನೈಟ್ ಮಾಡಿಟ್ರೆ ಬೆಳಗ್ಗೆವರೆಗೂ ನೀಟಾಗಿ ಅದೇನಾಗುತ್ತೆ, ಕೂಲ್ ಡೌನ್ ಆಗುತ್ತೆ ಮತ್ತು ಬೆಳಗ್ಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹಸುವಿನ ಹಾಲು ಆಗಿರೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಬಂದಿದೆ. ಎಮ್ಮೆ ಹಾಲು ಅಥವಾ ಪ್ಯಾಕೆಟ್ ಹಾಲು ಆದರೆ ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ. ಓಕೆನಾ? ನೋಡೋಣ ಈಗ ಹೆಂಗೆ ಬಂದಿದೆ ಅಂತಂದು. ನೋಡಿ ತುಂಬ ಸಾಫ್ಟಾಗಿ ಗಿಣ್ಣ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಇಷ್ಟೇ ಸಿಂಪಲ್ಲಾಗಿ ನಾವು ಏನು ಮಾಡ್ಬೋದು, ಗಿಣ್ಣನ ಮಾಡ್ಕೋಬೋದು. ಬಟ್ ಆಗಲೇ ತಿನ್ನೋದಕ್ಕೆ ಇದು ಆಗೋದಲ್ಲ. ನೈಟ್ ಮಾಡಿಬಿಟ್ಟು ಬೆಳಗ್ಗೆ ತಿನ್ನಿ, ಇಲ್ಲ ಮಾರ್ನಿಂಗ್ ಮಾಡ್ಕೊಂಡು ಈವ್ನಿಂಗ್ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.